ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. 2028 ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಗೆದ್ದರೆ ಅವರ ಮನೆ ಬಾಗಿಲಲ್ಲಿ ವಾಚ್ಮೆನ್ ಕೆಲಸ ಮಾಡಲು ಸಿದ್ಧ. ಪ್ರದೀಪ್ ಸೋತರೆ ಕುಮಾರಣ್ಣನ ಮನೆ ಮುಂದೆ ವಾಚ್ಮನ್ ಕೆಲಸ ಮಾಡುವಿರಾ? ಗಂಡಸಾಗಿದ್ರೆ ಸವಾಲು ಸ್ವೀಕರಿಸಿ ಎಂದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ಯಲಹಂಕಕ್ಕೆ ಬಾ, ನನ್ನ ವಿರುದ್ಧ ಸ್ಪರ್ಧಿಸು ಎಂದು ಸವಾಲು. ನನ್ನ ತಂಟೆಗೆ ಬಂದರೆ ಹುಷಾರೆಂದು ಸುಧಾಕರ್ಗೆ ವಿಶ್ವನಾಥ್ ಎಚ್ಚರಿಕೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 3 ಸಿಎ ನಿವೇಶನ ಮಂಜೂರು ಮಾಡಿರುವ ಕ್ರಮಕ್ಕೆ ಖಂಡನೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಿಂದ ಆರೋಪ. ಕೂಡಲೇ ನಿವೇಶನ ವಾಪಸ್ಸಿಗೆ ಮುಖಂಡರ ಒತ್ತಾಯ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ಅವರೇ 2028 ವಿಧಾನಸಭೆಯಲ್ಲಿ ಗೆಲ್ಲಿ, ಆಗ ನಾನು ನಿಮ್ಮ ಮನೆಯ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಒಂದು ವೇಳೆ ನೀವು ಸೋತರೆ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರ ಮನೆಯ ಬಾಗಿಲಲ್ಲಿ ವಾಚ್ಮನ್ ಆಗ್ತೀರಾ? ನೀವು ಗಂಡಸಾಗಿದ್ರೆ ಈ ಸವಾಲು ಸ್ವೀಕರಿಸಿ. ಹೀಗಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸವಾಲೆಸೆದವರು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮನ್ ಕೆಲಸ ಮಾಡ್ಬೋದು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿ. ಶಾಸಕ ಪ್ರದೀಪ್ ಈಶ್ವರ್ ಅವರೇ, ನೀವು ಗಂಡಸಾಗಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿರಿ. ನಾನು ನಿಮ್ಮ ಮನೆಯ ಬಾಗಿಲಿನಲ್ಲಿ ವಾಚ್ಮೆನ್ ಕೆಲಸ ಮಾಡ್ತೀನಿ. ಒಂದು ವೇಳೆ ನೀವು ಸೋತ್ರೆ ಮಾಜಿ ಸಿಎಂ ಮನೆಯ ಮುಂದೆ ನೀವು ವಾಚ್ಮೆನ್ ಆಗಿ ಕೆಲಸ ಮಾಡ್ತೀರಾ? ನೀವು ಗಂಡಸಾಗಿದ್ರೆ ಈ ಸವಾಲನ್ನ ಸ್ವೀಕರಿಸಿ. ಇದಕ್ಕೆ ಯಾವುದೇ ಷರತ್ತುಗಳ ಅನ್ವಯವೂ ಇಲ್ಲ. ನೇರ ಸವಾಲು ಸ್ವೀಕರಿಸುವಿರಾ ಎಂದು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸವಾಲು ಹಾಕಿದ್ದಾರೆ. ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮನ್ ಕೆಲಸ ಮಾಡ್ಬೋದು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಪ್ರದೀಪಣ್ಣ ಅಂತಲೇ ಮಾತು ಆರಂಭಿಸಿ ಜೆಡಿಎಸ್ ಫೇಸ್ಬುಕ್ ಪೇಜ್ನಲ್ಲಿ ನ್ಯಾಯಾಲಯ ಆದೇಶದ ಸುದ್ದಿ ಹಂಚಿಕೊಂಡಿರುವುದಕ್ಕೆ ನೀವು ಅವರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದೀರಾ. ನಿಮ್ಮ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ಕುಮಾರಸ್ವಾಮಿ ಅವರಲ್ಲ. ಅವರ ಫೇಸ್ಬುಕ್ ಪೇಜ್ನಲ್ಲಿ ಯಾವುದನ್ನು ಹಂಚಿಕೊಂಡಿಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ಕುಮಾರಣ್ಣ ಮಾತನಾಡಿದರೆ ನಾನು ಕ್ಷಮೆ ಕೇಳಲು ಸಿದ್ಧ. ಆದರೆ ಅದು ಪಕ್ಷದ ಪೇಜಿನಲ್ಲಿ ಹಂಚಿಕೊಂಡಿರುವುದು. ಅದನ್ನು ತಿಳಿಯದ ನೀವು ಈ ಸವಾಲು ಸ್ವೀಕರಿಸಲು ಸಿದ್ಧರಿದ್ದೀರಾ ಹೇಳಿ ಎಂದು ಪ್ರಶ್ನೆ ಮಾಡಿದ್ರ. ಬಲಿಜ ಸಮುದಾಯದಲ್ಲಿ ಸಂಸದರಾಗಿ PC ಮೋಹನ್ ಅವರಿದ್ದಾರೆ. ದಶಕಗಳಿಂದ ರಾಜಕೀಯ ಮಾಡುತ್ತಿರುವ MS ರಾಮಯ್ಯ ಅವರ ಕುಟುಂಬವಿದೆ. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದಲ್ಲಿ CV ವೆಂಕಟರಾಯಪ್ಪ ಮತ್ತು ನವೀನ್ ಕಿರಣ್ ಅವರಿದ್ದಾರೆ.
ಇವರು ಯಾರು ಯಾರ ಬಗ್ಗೆಯೂ ಎಂದೂ ಹಗುರವಾಗಿ ಮಾತನಾಡಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಅನಗತ್ಯ ಮಾತುಗಳಿಂದಲೇ ವಿವಾದ ಪಡೆಯುತ್ತಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದವರೇನಾ ಎಂಬ ಸಂದೇಹ ಬರುತ್ತಿದೆ ಎಂದರು. ನೀವು ಶಾಸಕರಾದ ನಂತರ ಅಹಿಂದ ಹುಡುಗ ಎಂದು ಪದೇ ಪದೇ ಹೇಳುತ್ತಿದ್ದೀರಾ. ಅಹಿಂದ ವರ್ಗಗಳಿಗೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಪ್ರದೀಪ್ ಅವರೇ ಎಂದು ರವಿಯವರು ಪ್ರಶ್ನೆ ಮಾಡಿದ್ರು. ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋನಲ್ಲ. ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದರೆ ಅದನ್ನ ನಾವು ಸಹಿಸಲ್ಲ. ಇದು ನೀವು ಅರ್ಥ ಮಾಡಿಕೊಳ್ಳಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರಕ್ಕೆ ಆಸೆಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ನೋಡ್ಕೊಂಡು ಇವತ್ತು ನೀವು MLA ಆದಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರ? ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ನಿಮ್ಮ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. ನಿಮ್ಮ ಮೇಲೆ ಯಾವುದೂ ನಮ್ಮ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರೋದಕ್ಕೆ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ. ನಿಮ್ಮ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ನಿಮ್ಮ ಬಗ್ಗೆ ನಾವು ಯಾವತ್ತಾದರೂ ಮಾತಾಡಿದ್ರಿ? ಯಾರ ಬಗ್ಗೆನ ಮಾತಾಡಿದ್ದೀರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಪ್ರದೀಪ್ ಈಶ್ವರ್ ಮಕ ನೋಡಿ ಯಾರು ಓಟ್ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ಮಿಕ್ನಾದವರೆಲ್ಲ ಯಾಕೆ ಓಟ್ ಹಾಕ್ಯಾರು ಅಂತ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀನು ಎಷ್ಟೋ ಜನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದೆಯಲ್ಲ, ಇವತ್ತೆಲ್ಲ ಅಂಕಿಅಂಶಗಳು ಹೇಳ್ತಾ ಇದೆಯಲ್ಲ. ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದಿರಲ್ಲ ನೀವು. ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವು ಯಾಕಿದ್ರಿ, ಇವಾಗ ಏನಾಗೈತೆ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ. ಇಲ್ಲ ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀರಿ ನಾವು. ಸಮಯ ನಿಗದಿ ಮಾಡಿರಿ, ಬರ್ತೀರಿ ನಾವು. 2023ರ ಚುನಾವಣೆಯಲ್ಲಿ ನಿಮ್ಮ ಮುಖ ನೋಡಿ ಯಾರೂ ಮತ ಹಾಕಲಿಲ್ಲ. ಕಾಂಗ್ರೆಸ್ ಚಿಹ್ನೆ ಮತ್ತು JDS ಬೆಂಬಲದಿಂದ ನೀವು ಗೆದ್ದಿದ್ದೀರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ವಿಶೇಷ ಅನುದಾನದಲ್ಲಿ ನಿಮ್ಮ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಹೇಳುತ್ತಿದ್ದಾರಲ್ಲ, ಅದಕ್ಕೆ ಉತ್ತರ ನೀಡಿ ಎಂದು ಲೇವಡಿ ಮಾಡಿದ್ರ. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲಾ ಕೇರಿಗಳಲ್ಲಿಯೂ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಎಂಬ ಬಗ್ಗೆ ನಿಮ್ಮದೇ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಕ್ರಷರ್ಗಳಿಂದ ನೀವು ಪಡೆಯುತ್ತಿರುವ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಬಹಿರಂಗವಾಗಿ ಹೇಳ್ತಿದ್ದಾರೆ. ನಾನು ವಿದ್ಯಾವಂತನಲ್ಲ, 7ನೇ ತರಗತಿ ಓದಿದವನು, ನೀವು ಉನ್ನತ ಶಿಕ್ಷಣ ಪಡೆದವರ. ಮಾತನಾಡುವಾಗ ಮಾತಿನ ಮೇಲೆ ಹಿಡಿತಾ ಇರಬೇಕು ಎಂಬ ಕನಿಷ್ಠ ಜ್ಞಾನವಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಶಾಸಕನಾಗಿ ಒಂದು ಗೆಲ್ಲುವ ಯೋಗ್ಯತೆ ನಿಮಗಿಲ್ಲ. ಪ್ರಧಾನಿಯವರ ಬಗ್ಗೆ, ಮಾಜಿ ಪ್ರಧಾನಿಯವರ ಬಗ್ಗೆ ಮತ್ತು ಕುಮಾರಣ್ಣನ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದ್ರ. ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮನ್ನು ಮಂತ್ರಿ ಮಾಡ್ತಾರಂತ ಮಾತಾಡ್ತಾ ಇದ್ದೀರಾ? ಇಲ್ಲ ನಿಮ್ಗೇನಾದರೂ ಕಾಂಪಿಟೇಷನ್ ಇಟ್ಟಿದ್ದಾರಾ? ಕುಮಾರಸ್ವಾಮಿ ಅವ್ರ ಬಗ್ಗೆ, JDS ಬಗ್ಗೆ ಯಾರು ಮಾತಾಡ್ತಾರೋ ಅವ್ರನ್ನ ಮಂತ್ರಿ ಮಾಡ್ತೀರಂತ ಏನಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ? ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನ್ಗೆ ಅರ್ಹತೆ ಏನಾಯಿತು? ಈ ಕ್ಷೇತ್ರದಲ್ಲಿ ನೀನು ಚುನಾವಣೆ ಗೆದ್ದಾಗ ನಿನಗೆಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಿಸಿದ್ಯಾ? ನಿನ್ನ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿಗೆ? ನಿನ್ನ ಕೊಡುಗೆ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ಇವತ್ತು ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿಗೆ ನಿಲ್ಲಿಸ್ಬೇಕು. ನೀವು ಮುಂದೆ ಏನಾದರೂ ಇದೇ ರೀತಿ ನೀವು ಮಾತಾಡಿದರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿ ನಿಮ್ಮ ವಿರುದ್ಧವಾಗಿ ನಾವೇನಾದರೂ ಗೆಲ್ಲಿಸಿಲ್ಲ ಅಂದರೆ ನಾನು ರಾಜಕಾರಣ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿನ್ನ ಸಲ್ಯೂಟ್ ಹಾಕ್ಕೊಂಡು ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮ್ಯಾನ್ ಕೆಲಸ ಮಾಡಬೇಕು. ಈ ಸವಾಲು ನೀವು ಸ್ವೀಕಾರ ಮಾಡಿ.
ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನನಗೆ ಮತ ಹಾಕಿ ಗೆಲ್ಲಿಸಿದ ಕಾರಣಕ್ಕೆ ನನ್ನ ಕ್ಷೇತ್ರದ ಜನರು ಸಂತೋಷವಾಗಿದ್ದಾರೆ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಒಮ್ಮೆ ಓಡಾಡಿ ನೋಡಿ, ನಿಮಗೆ ಯಾಕೆ ಮತ ಹಾಕಿದ್ದೇವೆ ಅಂತ ಜನ ಅಸಮಾಧಾನ ಹೊರಹಾಕ್ತಿದ್ದಾರೆ. 3 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳಿ ಶಾಸಕರೇ ಎಂದು ರವಿಕುಮಾರ್ ಪ್ರಶ್ನೆ ಮಾಡಿದ್ರು. ನೀವು ಗಂಡಸಾಗಿದ್ರೆ ನನ್ನ ಸವಾಲನ್ನ ಸ್ವೀಕರಿಸಿ 2028ರ ಚುನಾವಣೆಯಲ್ಲಿ ಗೆದ್ದು ತೋರಿಸಿ. ನಿಮ್ಮ ಮನೆ ಬಾಗಿಲಿನಲ್ಲಿ ನಾನು ವಾಚ್ಮೆನ್ ಆಗಿ ಕೆಲಸ ಮಾಡ್ತೀನಿ. ನೀವು ಸೋತರೆ ಕುಮಾರಣ್ಣನ ಮನೆ ಬಾಗಿಲಲ್ಲಿ ವಾಚ್ಮೆನ್ ಕೆಲಸ ಮಾಡಲು ಸಿದ್ಧರಿದ್ದೀರಾ ಹೇಳಿ ಎಂದು ಮತ್ತೊಮ್ಮೆ ಸವಾಲು ಹಾಕಿದ್ರ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೋದು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವಿನ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ವಿಶ್ವನಾಥ್ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಯಲಹಂಕದಲ್ಲೇ ಬಂದು ನನ್ನ ವಿರುದ್ಧ ಸ್ಪರ್ಧಿಸಿ ಎಂದು ಸವಾಲು ಹಾಕಿದ್ರು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿ ಸಾಬೀತುಪಡಿಸುವಂತೆ ಆಗ್ರಹಿಸಿದ್ರು. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಂದೀಪ್ ರೆಡ್ಡಿ ಅವರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಶಾಸಕ ಎಸ್ಆರ್ ವಿಶ್ವನಾಥ್, ಯಲಹಂಕದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಿಸಲು ಮುಂದಾಗಿರುವುದನ್ನು ರಾಜಕೀಯ ಪ್ರೇರಿತ ಕ್ರಮ ಎಂದು ಟೀಕಿಸಿದರು. 10,000 ಜನರೊಂದಿಗೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳುತ್ತಿರುವ ಸುಧಾಕರ್ ನಾಳೆ ಎಷ್ಟು ಜನರನ್ನ ಸೇರಿಸುತ್ತಾರೆ ಎಂಬುದನ್ನು ಎಲ್ಲರೂ ನೋಡಲಿ ಎಂದು ವ್ಯಂಗ್ಯವಾಡಿದ್ರು. ತಾವು ಕೂಡ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿ ಆಚರಿಸುವುದಾಗಿ ಹೇಳಿ ಯಾರು ಹೆಚ್ಚು ಜನರನ್ನ ಸೇರಿಸುತ್ತಾರೆ ಎಂಬುದು ಗೊತ್ತಾಗಲಿದೆ ಎಂದರು. ಆದರೆ ಈ ಸರಿ ಮೊದಲನೇ ಬಾರಿಗೆ ನಮ್ಮ ಅತ್ಯಂತ ಗೌರವಾನ್ವಿತ ಸಂಸದರು ಇವತ್ತು ಕೆಂಪೇಗೌಡರ ಮೇಲೆ, ಅದು ಯಲಹಂಕ ಕೆಂಪೇಗೌಡರ ಮೇಲೆ ಭಾಳ ಅಭಿಮಾನ ಉಕ್ಕಿ ಇವತ್ತು ಕೆಂಪೇಗೌಡರಿಗೋಸ್ಕರ, ಬೆಂಗಳೂರು ಅಭಿವೃದ್ಧಿಗೋಸ್ಕರ ವಾಕಾಥಾನನ್ನು ಮಾಡ್ತೀವಿ 10,000 ಜನ ಅಂಥೇಳಿ ತಯಾರಿಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಮಾಧ್ಯಮದ ಸ್ನೇಹಿತರು ನಾಳೆ ಬರಬೇಕು. 10,000 ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಚೆನ್ನಾಗಾಗ್ತದೆ, ಎಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರವನ್ನು ಬಿಟ್ಟು ಇವತ್ತು ಯಲಹಂಕದಲ್ಲಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಮುಖಂಡರು ಇದ್ದೀವಿ. ಆ ಒಂದು ಕೆಂಪೇಗೌಡ ಜಯಂತಿಯನ್ನು ವಿಶ್ವನಾಥರೇ ನಾವೆಲ್ಲ ಸೇರಿ ನಾನು ಸೇರ್ಕೊತೀನಿ, ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಆಹ್ವಾನವೂ ಇಲ್ಲ, ನಮ್ಗೆ ಇವತ್ತುವರೆಗೂ ಕೂಡ ಇಲ್ಲ. ಈವನ್ ಅದೇನು ಅಲ್ಲಿ ಒಕ್ಕಲಿಗರ ಸಂಘ ಅಂತೇಳಿ ಈಗ ಎದ್ದೈತೆ, ಅದರಲ್ಲೂ ಕೂಡ ಇವರೆಲ್ಲ ಸದಸ್ಯರುಗಳೇ, ನಮ್ಮವರೆಲ್ಲ ಕೂಡ ಯಾರನ್ನೂ ಕರೆದಿಲ್ಲ. ಅದೊಂದು ರಾಜಕೀಯ ಪೊಲಿಟಿಕಲಿ ಮಾಡೋದಕ್ಕೆ ಹೊರಟವ್ರೆ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೋವಾಗಿರೋದೇನು ನಾನು ಅವ್ರಿಗೆ ಹೇಳಿದೆ, ಕೆಲವು ನಮ್ಮ ಮುಖಂಡರಿಗೆ, ಮಾಡಂಗಿದ್ರೆ ನೀವೇ ಮಾಡಿರಿ, ನಾವೇ ಸೇರ್ಕೊತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಯಾಕಂದರೆ ಯಲಹಂಕ ಕೆಂಪೇಗೌಡರು ಇಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಯಲಹಂಕ ನಾಡಪ್ರಭು ಅಂತ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ನಿಮ್ದು ಏನೇ ಇದ್ದರೂ ಕೂಡ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಕೂಡ ಅವರೊಂದು ರೀತಿಯ ಆಟಕ್ಕೆ ಬಿದ್ದು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮದೇನು ಪ್ರತಿ ವರ್ಷ ಮಾಡ್ತೀವೋ ಆ ಥರ ಅದ್ಧೂರಿಯಾಗಿ, ಮೊದಲೆಲ್ಲ ಸಿಂಪಲ್ಲಾಗಿ 1,000 ಜನ ಸೇರಿ ಮಾಡ್ತಾಯಿದ್ವಿ. ಇದು ಇವ್ರು ಮಾಡಿದ್ದು ಒಂಥರ ನನಗೊಂದು ಒಳ್ಳೆಯದು ಅನ್ನಿಸ್ತದೆ. ಇವತ್ತು ನಾವು 10,000 ಜನ ನಾವು ಸೇರಿಸ್ತಾ ಇದ್ವಿ. ಯಲಹಂಕದಲ್ಲಿ ತಮ್ಮನ್ನ ಕಡೆಗಣಿಸಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜಿಸುವ ಅಗತ್ಯವೇನು ಎಂದು ಪ್ರಶ್ನೆ ಮಾಡಿದ ವಿಶ್ವನಾಥ್, ತಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ನನ್ನನ್ನ ಕೆಣಕಿದ್ರೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಯಕ್ರಮ ಮಾಡುತ್ತೇನೆ ಎಂದು ಹೇಳಿದ ಅವರು, ಯಲಹಂಕದಲ್ಲೇ ಬಂದು ನನ್ನ ವಿರುದ್ಧ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಸಂಸದ ಸುಧಾಕರ್ಗೆ ನೇರ ಸವಾಲು ಹಾಕಿದ್ರು. ಚಿಕ್ಕಬಳ್ಳಾಪುರದ ಜನ ಒಪ್ಪಿದ್ರೆ ತಾವು ಕೂಡ ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದ್ರ. ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ನು ಬರೋಕ್ಕೆ ಶುರು ಮಾಡ್ತೀನಿ. ನಾನು ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೇ ಇರ್ಬೋದು, ಒಂದು ದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳು ಅವರೇ, ಸ್ನೇಹಿತರುಗಳು ಅವರೇ.
ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಹಿಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ, ಎಂಥದೂ ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ BJP ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವನು. ಇವತ್ತುವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮಗೆ ಒಳ್ಳೇದಲ್ವ, ಬಲ ಅಲ್ವ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನು ಹೇಳಿದ್ದೆ, ತಪ್ಪೇನು ಹೇಳಿದೆ ನಾನು? ಆ ಥರದೊಬ್ಬ ಯುವಕರು ವಿಧಾನಸೌಧ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳಿದೆ ನಾನು. ಏನು ನೀನೇ ಬಂದುಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದರೂ ನನ್ನ ಮೇಲೆ ಬೀಳ್ತಾರೆ, ಏನು ಮಾಡಲಿ ನಾನು ಅದ್ರ ಕಡೆಗೆ. ಈಗೂ ಹೇಳ್ತೀನಿ, ನಾನು ಇಲ್ಲಿ ಸಂದೀಪ್ ರೆಡ್ಡಿಯವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಇಲ್ಲ ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ, BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪು ಹೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನು ವಿಶ್ವನಾಥ್ ತಳ್ಳಿ ಹಾಕಿದ್ರ. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಆರೋಪ ಸಾಬೀತುಪಡಿಸುವಂತೆ ಸುಧಾಕರ್ಗೆ ಸವಾಲು ಹಾಕಿದ ಅವರು, ತಾವು ಬಿಜೆಪಿ ವಿರುದ್ಧ ಕೆಲಸ ಮಾಡಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಘೋಷಣೆ ಮಾಡಿದ್ರ. ಆರಂಭದಲ್ಲಿ ಸುಧಾಕರ್ ಅಭ್ಯರ್ಥಿತ್ವಕ್ಕೆ ವಿರೋಧ ಪಡಿಸಿದ್ದು ನಿಜವಾದರೂ ಅಮಿತ್ ಶಾ ಅವರೊಂದಿಗೆ ಮಾತುಕತೆ ಹಾಗೂ ಬಳಿಕ ಸುಧಾಕರ್ ತಮ್ಮ ಮನೆಗೆ ಬಂದ ನಂತರ ಯಾವುದೇ ವಿರೋಧ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರ. ಯಲಹಂಕದಲ್ಲಿ ಬಿಜೆಪಿ ಪಡೆದ 80,000 ಮತಗಳೇ ತಮ್ಮ ನಿಷ್ಠೆಗೆ ಸಾಕ್ಷಿ ಎಂದು ಹೇಳಿದ್ರ. ಇನ್ನು ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರ ನಡುವಿನ ಈ ಬಹಿರಂಗ ವಾಕ್ಸಮರ ಇದೀಗ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಕೆಂಪೇಗೌಡ ಜಯಂತಿ ಆಚರಣೆ, ಕ್ಷೇತ್ರ ರಾಜಕೀಯ ಹಾಗೂ ಲೋಕಸಭೆ ಚುನಾವಣೆಯ ಆರೋಪ ಪ್ರತ್ಯಾರೋಪಗಳ ನಡುವೆ ಈ ಬೆಳವಣಿಗೆ ಪಕ್ಷದ ನಾಯಕತ್ವ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂದೀಪ್ ರೆಡ್ಡಿ ಅವರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಕಾನೂನು ಬಾಹಿರವಾಗಿ 3 CA ನಿವೇಶನ ಪಡೆದಿರುವ ಶಾಸಕ ಪ್ರದೀಪ್ ಈಶ್ವರ್ ಕ್ರಮಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಸೇರಿ ಹಲವರು ಇಂದು ಸುದ್ದಿಗೋಷ್ಠಿ ಕರೆದು ಶಾಸಕರು ಕೂಡಲೇ ನಿವೇಶನ ವಾಪಸ್ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸೇವಾ ಸಂಸ್ಥೆಗಳಿಗೆ ನೀಡಬೇಕಾದ ನಿವೇಶನ ಶಾಸಕರಿಗೆ ನೀಡಿರುವುದು ಸರಿಯಲ್ಲ. ಶಾಸಕರೇ ನಿವೇಶನ ವಾಪಸ್ ನೀಡಿ ಬಡ ಸಂಸ್ಥೆಗಳಿಗೆ ನೀಡಬೇಕಿತ್ತು. ಶಾಸಕರಿಗೆ ಕಳಂಕ ತರುವ ರೀತಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡಿರುವುದು ಶಾಸಕರಿಗೆ ಕಳಂಕ ತರುತ್ತದೆ. ಹಣ ಇರುವ ನೀವು ಜಮೀನನ್ನ ಖರೀದಿಸಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ನಾಗರಿಕರ ಸೌಲಭ್ಯಕ್ಕಾಗಿ ಇರುವ ನಿವೇಶನ ಪಡೆಯಲು ಶಾಸಕರು ಮುಂದಾಗಿರುವುದು ಸರಿಯಲ್ಲ ಎಂದರು. ಸರ್ಕಾರದ ಹಿತದೃಷ್ಟಿಯಿಂದ ಜಮೀನು ನಿವೇಶನದಾರ ನಾಗರಿಕರ ಸೌಲಭ್ಯಕ್ಕಾಗಿ ಇವು ಮಾಡಬೇಕಾಗಿರೋದು ನಾಗರಿಕರ ಸೌಲಭ್ಯಕ್ಕಾಗಿ, ಯಾವುದೇ ಒಂದು ವಿದ್ಯಾಸಂಸ್ಥೆಗಲ್ಲ. ವಿದ್ಯಾಸಂಸ್ಥೆಗೆ ಮಾಡ್ಕೊಳ್ರಿ, ಕಾನೂನು ರೀತಿ ಮಾಡ್ಕೊಳ್ರಿ. ಆದರೆ ನೀವು ಇದರಲ್ಲೆಲ್ಲ ಬೋಗಸ್ಸೆ, ಮೀಟಿಂಗ್ ಇಲ್ಲ, ಒಂದು ಪತ್ರಿಕೆ ಇಲ್ಲ, ಏನು 15 ದಿನ ಒಳಗಡೆ ನಿಮಗೆ ಮಂಜೂರು ಆಗಿರೋ ಇದನ್ನು ಹೇಳ್ತಿರಲ್ಲ, ಯಾವ ರೀತಿ ಆಯಿತು? ಅದಕ್ಕೆ ಏನು ಸರ್ಕಾರ ರಸ್ತೆ ಮತ್ತು ಏನು ಆ ಇಲಾಖೆಗಳಿಗೆ ಆ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ, ಏನು ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಿರ್ತಾರೆ, ಏನೋ ರಸ್ತೆಗಳು, ಪಾರ್ಕು ಮತ್ತು ಇವೆಲ್ಲ ರಿಜಿಸ್ಟರ್ ಆಗಿರ್ತದೆ. ಅಂಥವನ್ನೆಲ್ಲ ನೀವು ಬಿಟ್ಬಿಟ್ಟು ನೀವು ಇದನ್ನ ಮಾಡೋಕ್ಕೆ ಹೋಗ್ತೀರಾ. ನಾಗರಿಕರ ಸೌಲಭ್ಯಕ್ಕಾಗಿ ಇರತಕ್ಕಂಥ ಏನು ಆ ಜಮೀನು ಹಂಗೆ ಇರಬೇಕು.
3 ನಿವೇಶನ ಪಡೆಯಲು ಶಾಸಕರು ಮುಂದಾಗಿದ್ದಾರೆ. ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಮಂಜೂರು ಮಾಡಲಾಗಿದೆ. ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ನಿವೇಶನ ಮಂಜೂರು ಮಾಡಿದ್ದಾರೆ. ಇವರಿಗಿಂತ ಮೊದಲೇ ಅರ್ಜಿ ಸಲ್ಲಿಸಿದವರಿಗೆ ಯಾಕೆ ನಿವೇಶನ ನೀಡಿಲ್ಲ? ಬಡವರು ಸಿಎ ನಿವೇಶನ ಪಡೆಯಬಾರದೆ? ಕ್ಷೇತ್ರದ ಜನರು ಇದಕ್ಕೇನಾ ನಿಮಗೆ ಮತ ಹಾಕಿರೋದು? ಪ್ರಾಧಿಕಾರದ ಸಮಿತಿಯ ಗಮನಕ್ಕೂ ಬಾರದೆ ನಿವೇಶನ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದರು. ಮತ್ತೊಬ್ಬ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಶಾಸಕರು ಕ್ಷೇತ್ರದಲ್ಲಿ ಒಂದಾದರೂ ಒಳ್ಳೆಯ ಕೆಲಸ ಮಾಡಿಲ್ಲ. ಮಾಡಿದ್ದರೆ ಕಾಣುತ್ತಿತ್ತಲ್ಲವೇ? ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋಣ ಎಂದರೆ ಅವರ ಮನೆ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಪರಿಶಿಷ್ಟರ ಕಾಲೋನಿಗಳಲ್ಲಿ ರಸ್ತೆ, ಚರಂಡಿ ಇಲ್ಲ. ಅದರ ಕಡೆ ಗಮನ ಹರಿಸಿಲ್ಲ. ಬಡವರಿಗೆ ನಿವೇಶನ ನೀಡಿಲ್ಲ. ಆತನು ಮಾಡಿರುವ ಹಗರಣ ಮುಚ್ಚಿಡಲು ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದನ್ನು ಶಾಸಕರು ರೂಢಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೀರಿ ಅದನ್ನ ಹೇಳಿ ಎಂದರು. ಕೋರ್ಟಲ್ಲಿ ಹೋಗಿದೆ, ಹೈಕೋರ್ಟಲ್ಲಿ ಹೋಗಿದೆ. ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ ಮತ್ತು ಡೇಟ್ ಕೊಟ್ಟಿದ್ದಾರೆ. ಬಟ್ ಆ ವಿಚಾರದಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾರೆ ಅವರು. ನಾನು 2 ದಿನಕ್ಕೇನೆ ಅಷ್ಟೇ ಇದು ಮಾಡ್ತೀನಿ ಅಂತಾರೆ. ಈಗಾಗಲೇ ಆಗಸ್ಟ್ 14ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಆತನಿಗೆ ವಿಚಾರಣೆಗೆ ಅಲ್ವಾ? ಮತ್ತು ಎಲ್ರಿಗೂ ನೋಟಿಸು ಕೊಟ್ಟಿದ್ದಾರೆ. ಆತನ ಹೇಳ್ತಾನೆ 2 ದಿನಕ್ಕೆ ನಾನು ಅದನ್ನು ರದ್ದು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅದು ಹೆಂಗೆ ಮಾತಾಡ್ತಾರೋ ಅದೇನಂತ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇನೆ, ಆತ ಒಬ್ಬ ಪ್ರಜಾಪ್ರತಿನಿಧಿ. ಸುಮಾರು ಜನ ಓಟ್ ಹಾಕಿದ್ದಾರೆ. ಎಲ್ಲ SC STಗಳು ಹಾಕಿದ್ದಾರೆ. ಎಲ್ಲ ಜನಾಂಗದ ಸಮಾಜನ ಓಟ್ ಹಾಕಿದ್ದಾರೆ. ಆದರೆ ಇವತ್ತು NGOಗಳು ಯಾರೋ ಕೆಲವರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ಅದನ್ನ ಬಿಟ್ಕೊಡ್ಬೇಕಾಗಿತ್ತು. ಅದನ್ನ ಸ್ವಂತಕ್ಕೆ ತಗೊಳ್ಬಾರ್ದಾಗಿತ್ತು. ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. MLA ಅಲ್ಲಿ ಮೋಸ ಮಾಡಿದೆ, ಇಲ್ಲಿ ಮೋಸ ಮಾಡಿದೆ. ಯಾಕಂದರೆ ಎದ್ದು ಕಾಣಿಸ್ತಾ ಇದೆ. ಅದು ಮಾಡಬಾರ್ದಾಗಿತ್ತು. ಬಟ್ ನಾನು ಹೇಳೋದು ಇಷ್ಟೇನೆ, ಅದನ್ನ ಏನು ಕೊಟ್ಟಿದ್ದಾನೇನೋ ಗೊತ್ತಿಲ್ಲ, ಎಷ್ಟು ಅಡ್ವಾನ್ಸ್ ಹಾಕಿದ್ದಾನೋ ಗೊತ್ತಿಲ್ಲ. ದಯವಿಟ್ಟು ಅದನಿಗೆ ಒಳ್ಳೆ ಹೆಸರು ಬರಬೇಕು. ಮತ್ತು ತಾಲೂಕಲ್ಲಿ ಓಡಾಡಬೇಕಾದ್ರೆ ಯಾರೂ ಅದನ್ನ ಪ್ರಶ್ನೆ ಮಾಡ್ದಂಗೆ ಅದನ್ನು ದಯವಿಟ್ಟು ಅದನ್ನ ವಾಪಸ್ ಕೊಟ್ಟು, ಯಾರಾದರೂ ಬಡವರು NGOs ಅವರು ಇವರು ಹಾಕಿದರೆ ಅಂಥವ್ರಿಗೆ ಅದನ್ನು ವಿಸ್ತರಣೆ ಮಾಡಿ ಅವ್ರಿಗೆ ಟ್ರಾನ್ಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆ ಹೆಸರಿರುತ್ತೆ. ಅದರಲ್ಲಿ ನಾನು ಅವತ್ತಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಬದುಕಲು ಶಾಸಕರಾಗಿಲ್ಲ, ಬಡವರಿಗೆ ಅನುಕೂಲ ಮಾಡುವ ಕೆಲಸ ಮಾಡಿ. ಅಧಿಕಾರ ದುರುಪಯೋಗ ಮಾಡುವುದು ಒಳ್ಳೆಯದಲ್ಲ. ಈಗಲೂ ನಿಮಗೆ ಅವಕಾಶವಿದೆ. ನಿವೇಶನವನ್ನ ಕೈಬಿಡಿ. ಮಾತೆತ್ತಿದರೆ OBC ಹುಡುಗ ಅಂತಾರೆ. OBC ಸಮುದಾಯಗಳಿಗೆ ಏನು ಮಾಡಿದ್ದಾರೆ? ಅನಾಥ ಹುಡುಗ ಅಂತಾರೆ. ಕೋಟ್ಯಂತರ ರೂಪಾಯಿ ಆಸ್ತಿ ಇದ್ದು ಅನಾಥ ಹೇಗಾಗಲು ಸಾಧ್ಯ? ಅನಾಥ ಎಂದು 100 ಕೋಟಿ ಹೇಗೆ ಮಾಡಿದೆ? ಭಿಕ್ಷೆ ಬೇಡೂರು ಅನಾಥರು. ಶಾಸಕರು ಯಾವ ಅನಾಥ? ಶಾಸಕ ಅಂದರೆ ಏನು ಅನ್ನೋದನ್ನ ತಿಳಿದು ಮಾತನಾಡಿ. ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡುವ ಅಗತ್ಯವೇನಿದೆ? ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಿ. ಸರ್ಕಾರದ ಯೋಜನೆಗಳನ್ನು ತಂದು ಜನರಿಗೆ ನೀಡಿ. ಕುಂಠಿತಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ. ಹಾಸ್ಟೆಲ್ನಲ್ಲಿ ಮಕ್ಕಳ ಊಟದಲ್ಲಿ ಹುಳ ಇದೆ ಎಂಬ ಆರೋಪ ಕೇಳಿಬಂದಿದೆ. ಈ ಶಾಸಕರಿಗೆ ಹಾಸ್ಟೆಲ್ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದ್ರು. OBC ಹುಡುಗ ಅಂತ ಹೇಳ್ತಾನೆ. OBCಗಳಿಗೆ ಏನು ಮಾಡಿದ್ದಾನೆ? ಯಾರಿಗಾದ್ರೂ ಒಬ್ಬರಿಗೆ OBCಗಳಿಗೆ ಏನಾದರೂ ಕಮಿಟಿಯಲ್ಲಿ ಮಾಡಿದಾನ? ಯಾವುದಾದ್ರೂ ಇದು ಮಾಡಿದಾನ? ಎಲ್ಲಿ ಅದನ್ನು ನಾನು OBC ಅಂತ ಹೇಳ್ತೇನೆ ಅಲ್ವಾ? OBCಯಲ್ಲಿ ಯಾರಿಗೇನು ಮಾಡಿದ್ದಾರೆ? ಎಲ್ಲಿ? ಅನಾಥ ಅಂತಾರಲ್ಲ, ಈಗ 500 ಆತನೇ ಹೇಳ್ತಾ ಇದ್ದಾನೆ, ನಾನು 1000 ಕೋಟಿ 2000 ಕೋಟಿ ನಂದು ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಎಲ್ಲಿ ಅನಾಥ ನೀನು? ಅನಾಥ ಅಂದರೆ ಏನು? ಭಿಕ್ಷೆ ಬೇಡವರು, ತಿಂಡಿ ಇಲ್ದೇವರು, ಜಮೀನು ಇಲ್ದೇವರು, ಬಡವರು ಅಂತವ್ರು ಅನಾಥರು. ನಿನ್ಗೆ ಇಷ್ಟು ಕೋಟಿಗಳಿದ್ದ ನಾನು ಅನಾಥ ಅಂದರೆ ಯಾರು ಒಪ್ಕೊಳ್ತಾರೆ ರೀ? ಮಾತಾಡೋದನ್ನ ಮಾತಾಡೋ ರೀತಿಯಲ್ಲಿ ಮಾತಾಡಬೇಕು ಅಲ್ವಾ? ಯಾರು ಒಪ್ಕೊಳ್ತಾರೆ ಹೇಳಪ್ಪ? ಈಗ ನಾನು ಅನಾಥ ಅಂದರೆ ಅನಾಥ ಅಂದ್ಬಿಟ್ಟು ಈಗ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲಿ ಬಂದ್ಬಿಡ್ತು ಅನಾಥನಿಗೆ? ಎಲ್ಲಿ ಕಳ್ತನ ಮಾಡಕ್ಕೆ ಹೋಗಿದ್ರಾ? ಹಾಂ, ಮತ್ತೆ ಅದನ್ನ ತಂದೆ ತಾಯಿ ಇಲ್ಲ, ಅದನ್ನ ಎಲ್ರಿಗೂ ಇಲ್ಲ. ಈಗ ನನಗೂ ತಂದೆ ತಾಯಿ ಇಲ್ಲಪ್ಪ, ನಾನು ಅನಾಥ ಅಂತ ಹೇಳೋಕ್ಕಾಗುತ್ತಾ? ಅದು ನಾನು ಅದನ್ನೇ ಹೇಳೋದು. ಬೀದಿಯಲ್ಲಿ ಭಿಕ್ಷೆ ಬೇಡವರು, ಮನೆ ಇಲ್ದಂಥವ್ರು, ಎಲ್ಲೋ ಊಟಕ್ಕೆ ಸಿಗದೇ ಇದ್ದಂಥವ್ರು, ಕೈಕಾಲು ಮುರ್ಕೊಂಡಿರೋ ಅಂಥವ್ರು ಅಂತ ಭಿಕ್ಷಕರಿಗೆ ಅನಾಥರು ಅಂತ ಹೇಳೋಕ್ಕೆ ಇಷ್ಟಪಡೋಣ. ಒಬ್ಬ ಪ್ರಜಾಪ್ರತಿನಿಧಿ ಇಷ್ಟೊಂದು ಜನ ಓಟ್ ಹಾಕಿ ನೀನು MLA ಮಾಡಿ ವಿಧಾನಸೌಧಕ್ಕೆ ಕಳಿಸಿ ನಾನು ಅನಾಥ ಅಂತ ಹೇಳ್ಕೊಂತೀಯಲ್ಲ, ಅದಕ್ಕೆ ಅರ್ಥ ಏನು? ನಿಮ್ಮನ್ನು ನೀವೇನೇ ಡೌನ್ಗೆ ಹೇಳ್ಕೊಂಡು ಹೋಗ್ತಾ ಇದ್ರಿ ಅಷ್ಟೇನೇ, ಆಯ್ತಲ್ವಾ? ಒಂದು ಲೆವೆಲ್ಗೆ ಬೆಳೆದಿದ್ದೀರಾ. ಒಂದು MLA ಅಂದರೆ ಏನು ಅನ್ನೋದು ತಿಳ್ಕೊಂಡು ನಾನು ಯಾವ ಸ್ಥಾನದಲ್ಲಿದ್ದೀನಿ, ನಾನು ಈ ಥರ ಮಾತಾಡದೆ ಕರೆಕ್ಟಾಗಿದೆಯಾ ಇಲ್ಲ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡೋದಲ್ಲ. ದಯವಿಟ್ಟು ನಾನು ಅವ್ರಿಗೆ ಈಗಲೂ ಅದನ್ನೇ ಹೇಳೋದು. ಆಶ್ರಯ ಸಮಿತಿ ಸಭೆ ಮಾಡಿಲ್ಲ, KDP ಸಭೆಗೆ ಬರಲ್ಲ, ಅಂಬೇಡ್ಕರ್ ಜಯಂತಿಗೆ ಬರಲ್ಲ. ಯಾವ ಕಾರಣಕ್ಕೆ ನೀವು ಶಾಸಕರಾಗಿದ್ದೀರಿ? ಅಮ್ಮ ಆಂಬ್ಯುಲೆನ್ಸ್ಗೆ ಚಾಲಕನಿಲ್ಲ, ಡೀಸೆಲ್ ಇದೆಯೋ ಇಲ್ಲವೋ ಗೊತ್ತಿಲ್ಲ.
ಸರ್ಕಾರಿ ಆಂಬ್ಯುಲೆನ್ಸ್ಗಳು ಮೂಲೆಗೆ ಬಿದ್ದಿವೆ. ಯಾವುದೋ ಮಗುವನ್ನ ತೋರಿಸಿ ಅಮ್ಮ ಆಂಬ್ಯುಲೆನ್ಸ್ನಿಂದ ಬದುಕಿದ್ದಾರೆ ಅಂತ ಪ್ರಚಾರ ಪಡೆಯೋದಲ್ಲ. ನೀವು ಮಾಡುವ ಸೇವೆ ಬಗ್ಗೆ ಹೇಳೋದು ಬೇಡ, ಅಭಿವೃದ್ಧಿಯ ಬಗ್ಗೆ ಹೇಳಿ ಎಂದು ಸವಾಲು ಹಾಕಿದ್ರು. ಈಗ ನೋಡಿ, ಹಾಸ್ಟೆಲಲ್ಲಿ ಹುಳುಗಳಿದೆ ಅಂತ ಮೊನ್ನೆ ಹುಡುಗರೆಲ್ಲ ಗಲಾಟೆ ಮಾಡಿದ್ದಾರೆ. ಹಾಸ್ಟೆಲೇ ನೋಡಿಲ್ಲ ಇದುವರೆಗೂ, ಎಲ್ಲೆಲ್ಲಿ ಹಾಸ್ಟೆಲ್ ಇದೆ ಆತನಿಗೆ ಗೊತ್ತಿಲ್ಲ, ಯಾವ್ಯಾವ ಹಳ್ಳಿ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಡ್ತಾನೆ, ಅದು ಏನೋ ಮಂಡಿಕಲ್, ಈ ಕಡೆ ಎಲ್ಲಾದ್ರೂ ಹೋದ್ರೆ ಗಲಾಟೆ ಮಾಡ್ತಾನೆ, ಮಂಡಿಕಲ್ ಹೋಗ್ಲಿಕ್ಕೆ ಹೋಗ್ಬಿಡ್ತಾನೆ ಅವ್ರೂರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಟ್ಟು ರಾಮ ಏಮಮ್ಮ ನೀದೆ ಪೆನ್ಷನ್ ನೀದು ಐಪಾಯ್ನಾ ಪಾಪ ಇಲ್ಲೇ ಅವರ ಅಲ್ಲೊಂದು ಸೈನ್ ಹಾಕ್ಕೊಬಿಟ್ರು ಅವರು. ಓಹೋ ನೀ ದೇವರಪ್ಪ ಅನ್ನೋ ಥರ ನೀವು ಡೈಲಾಗ್ ಮಾಡ್ಕೊಂಡು ವರ್ತನೆ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಅದನ್ನ ಬಿಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಮತ್ತು ನೋಡಿ, ಇದುವರೆಗೂ ಬಕ್ರಗೂ ಸಾಗುವಳಿ ಮಾಡಿ ಕಮಿಟಿ ಅಲ್ಲ ಬಕ್ರಗೂ ಸಾಗುವಳಿ ಕಮಿಟಿ ಆಗಿದೆ, ಇದುವರೆಗೂ ಒಂದು ಸಭೆ ಮಾಡೋಕ್ಕಾಗಿಲ್ಲ. ಅಲ್ಲ, ಕಮಿಟಿ ಮೆಂಬರ್ಸ್ನ ನೀವೇ ಮಾಡ್ದಿರ್ತಾನೆ, ಅವ್ರೇನು ಭಿಕ್ಷೆ ಬಿಡ್ಬೇಕಾ? ಅವ್ರೇನು ಕಮಿಟಿ ಮಾಡಿದ್ದು ಹೆಸರಿಗೆ ಮಾತ್ರನಾ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೀಸಗಾನಹಳ್ಳಿ ಕ್ರಾಸ್ ಸಮೀಪ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೀಸಗಾನಹಳ್ಳಿ ಕ್ರಾಸ್ ಸಮೀಪ ನಡೆದಿದೆ. ಮೃತರನ್ನು ಚಿಂತಾಮಣಿ ಪಟ್ಟಣದ 45 ವರ್ಷದ ಉಮೇಶ್ ಎಂದು ಗುರುತಿಸಲಾಗಿದೆ. ಇವರು ಪತ್ರಿಕೆ ಸಾಗಾಟ ಮಾಡುತ್ತಿದ್ದ ವಾಹನ ಚಾಲಕರಾಗಿದ್ದು, ಯದ್ಲೂರು ಗ್ರಾಮದಲ್ಲಿ ಪತ್ರಿಕೆಗಳನ್ನು ವಿತರಣೆ ಮಾಡಿ ವಾಪಸ್ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಸ್ಥಳೀಯರು ಕೂಡಲೇ ರಕ್ಷಣೆಗೆ ಧಾವಿಸಿದ್ದಾರೆ. ಆದರೆ ಅಷ್ಟರಲ್ಲಿಯೇ ಉಮೇಶ್ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ಏನು ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ಸಮಾಜದ ಆರೋಗ್ಯ, ಶಾಂತಿ ಹಾಗೂ ಯುವ ಜನರ ಭವಿಷ್ಯಕ್ಕೆ ದೊಡ್ಡ ಅಪಾಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಹೊಂದಿ ಅವುಗಳಿಂದ ದೂರವಿರಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಹೇಳಿದರು. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ಆವರಣದಲ್ಲಿ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಟ ವಿರೋಧಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಅರಿವು ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್, ಮಾದಕ ವ್ಯಸನ ಕುಟುಂಬಗಳ ನೆಮ್ಮದಿ ಕಸಿದುಕೊಳ್ಳುವುದಲ್ಲದೆ ಅಪರಾಧ ಚಟುವಟಿಕೆಗಳಿಗೂ ಕಾರಣವಾಗುತ್ತದೆ. ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಟ ಕಾನೂನು ಬಾಹಿರವಾಗಿದ್ದು, ಇಂತಹ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಿ ಉತ್ತಮ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಬೆಳೆಸಬೇಕು. ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕರು, ಪೊಲೀಸ್ ಇಲಾಖೆ ಹಾಗೂ ನಾನಾ ಸಂಘಟನೆಗಳು ಒಗ್ಗಟ್ಟಿನಿಂದ ಮಾದಕ ವಸ್ತುಗಳ ವಿರುದ್ಧ ಹೋರಾಡಿದಾಗ ಮಾತ್ರ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಈ ಒಂದು ವ್ಯಸನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಖಿನ್ನತೆ, ಆತಂಕ, ಕೋಪ, ಭ್ರಮೆ, ಏಕಾಗ್ರತೆ ಕೊರತೆ, ಆತ್ಮವಿಶ್ವಾಸದ ಅಭಾವ ಕಾಣಿಸಿಕೊಳ್ಳುತ್ತೆ. ಇದು ನಿಮ್ಮ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತಾ? 100ಕ್ಕೆ 100% ಬೀಳುತ್ತೆ. ಯಾಕೆಂತಂದ್ರೆ ಒಂದು ಸರಿ ನೀವು ವ್ಯಸನಕ್ಕೆ ಒಳಗಾದ್ರೆ ಅಂತಂದ್ರೆ ಓದೋದ್ರ ಮೇಲೆ ಗಮನ ಕಡಿಮೆ ಆಗುತ್ತೆ, ಶಾಲಾ ಹಾಜರಾತಿ ಇಲ್ಲ ಆಗುತ್ತೆ, ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗ್ತೀರಿ, ಮತ್ತೆ ಏನಾಗುತ್ತೆ, ನಿಮ್ಮ ವೃತ್ತಿ ಜೀವನ ಹಾಳಾಗಿ ಹೋಗುತ್ತೆ. ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಮಾತನಾಡಿ,
ವಿದ್ಯಾರ್ಥಿ ಜೀವನ ಭವಿಷ್ಯ ರೂಪಿಸಿಕೊಳ್ಳುವ ಅತ್ಯಂತ ಮಹತ್ವದ ಹಂತವಾಗಿದೆ. ಈ ಸಮಯದಲ್ಲಿ ಉತ್ತಮ ಶಿಕ್ಷಣ, ಶಿಸ್ತು ಮತ್ತು ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಮಾದಕ ವಸ್ತುಗಳ ಸೇವನೆಯು ಯುವಕರ ಆರೋಗ್ಯ, ಶಿಕ್ಷಣ ಹಾಗೂ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಾದಕ ವ್ಯಸನದ ಚಟಗಳಿಗೆ ಬಲಿಯಾಗಬಾರದು. ಸ್ನೇಹಿತರ ಒತ್ತಡ ಅಥವಾ ಕುತೂಹಲಕ್ಕಾಗಿ ಮಾದಕ ವಸ್ತುಗಳ ಬಳಕೆಗೆ ಮುಂದಾಗುವುದು ಜೀವನವನ್ನೇ ಹಾಳು ಮಾಡಬಹುದು. ವ್ಯಸನವು ವ್ಯಕ್ತಿಯನ್ನ ಕುಟುಂಬದಿಂದ, ಸಮಾಜದಿಂದ ಮತ್ತು ಶಿಕ್ಷಣದಿಂದ ದೂರ ಮಾಡುತ್ತದೆ ಎಂದರು. ಎಕ್ಸಾಮ್ ನಲ್ಲಿ ಏನೋ ಒಂದು ಕಮ್ಮಿ ಮಾರ್ಕ್ಸ್ ಬಂತು, ಆ ಸ್ಟ್ರೆಸ್ ನಲ್ಲಿ ನಾವು ಹೊರಗಡೆ ಹೋದಾಗ ಯಾರೋ ಒಬ್ರು ಕರೀತಾರೆ, ಒಂದು ಸಿಗರೇಟ್ ಸಿಗೋಣ ಅಂತ. ಅಲ್ಲಿ ಎಲ್ಲೋ ಒಂದು ಗುಂಪು ಬೆಳೆಯುತ್ತೆ, ಒಂದು ಫ್ರೆಂಡ್ಶಿಪ್. ಸೊ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಮಗೆ ಫಸ್ಟ್ ಕರೆಯೋನು ಯಾರು ಗೊತ್ತಾ? ಕೆಟ್ಟವ್ರು ಕರೀತಾನೆ, ಬಾರೋ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಸೊ ಅವಾಗ ನಮ್ಮ ಮೈಂಡ್ ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಸೊ ನಾವು ಒಳ್ಳೇದ್ ಮಾಡೋದಕ್ಕಿಂತ ಜಾಸ್ತಿ ಕೆಟ್ಟದ್ದು, ಆ ಒಂದು ಕೆಟ್ಟವರ ಸಂಗ ಮಾಡ್ತಾ ಹೋಗ್ತಾ ನಾವು ಕೆಟ್ಟವರ ಆಗ್ತಾನೆ ಹೋಗ್ತೀವಿ. ನಮ್ಮ ಏನು ಸೊಸೈಟಿ ಇರುತ್ತೆ, ಆ ಒಂದು ಸೊಸೈಟಿನ ನಾವು ಕೆಟ್ಟ ರೀತಿಯಲ್ಲಿ ನಾವು ನೋಡ್ಕೊತಾ ಹೋಗ್ತೀವಿ. ಆದ್ರಿಂದ ನಾವು ಇಲ್ಲಿರ್ತಕ್ಕಂಥ ಯುವಜನತೆಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಮುಖ್ಯವಾಗಿರ್ತಕ್ಕಂಥದ್ದು ಓದು. ಎಲ್ಲಿವರೆಗೂ ನಾವು ಚೆನ್ನಾಗಿ ಓದ್ತೀವಿ ಅಲ್ಲಿವರೆಗೂ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ ನಾವು ವಿದ್ಯೆನ ಕಡೆಗಣಿಸಿ ನಾವು ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಬೇರೆ ಎಡೆಗೆ ಹೋಗ್ತೀವಿ, ಆವಾಗ ನಮ್ಗೆ ಈ ಕೆಟ್ಟ ಚಟಗಳಿಗೆ ನಾವು ದಾಸಗಳಾಗ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ.
ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ 1 ವರ್ಷದಿಂದ ಕೋಲಾರ ಕೆಜಿಎಫ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 19 ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ ಸುಮಾರು 76 ಲಕ್ಷ ಮೌಲ್ಯದ ವಿವಿಧ ಬಗೆಯ ಮಾದಕ ವಸ್ತುಗಳನ್ನು ಇಂದು ನಾಶ ಮಾಡಲಾಯಿತು. ಕಳೆದ 1 ವರ್ಷದಿಂದ ಕೋಲಾರ ಕೆಜಿಎಫ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 19 ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ ಸುಮಾರು 76 ಲಕ್ಷ ಮೌಲ್ಯದ ವಿವಿಧ ಬಗೆಯ ಮಾದಕ ವಸ್ತುಗಳನ್ನು ಇಂದು ನಾಶ ಮಾಡಲಾಯಿತು. ಈ ಪ್ರಕರಣಗಳಿಗೆ ಸಂಬಂಧಿಸಿ 23 ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಕೋಲಾರ ಪೊಲೀಸರು ತಿಳಿಸಿದ್ದಾರೆ. ಕೋಲಾರ ಕೆಜಿಎಫ್ ಜಿಲ್ಲೆಯಾದ್ಯಂತ ಪೊಲೀಸರು ನಿರಂತರ ನಿಗಾ ವಹಿಸಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಮಾರಾಟ ನಡೆಯದಂತೆ ಎಚ್ಚರ ವಹಿಸಲಾಗಿರುವುದಾಗಿ ಅವರು ಹೇಳಿದ್ದಾರೆ. ಮಾದಕ ವಸ್ತುಗಳು ಹಾಗೂ ಅಮಲು ಪದಾರ್ಥಗಳ ನಿರೋಧಕ ಕಾಯ್ದೆ ಅಡಿಯಲ್ಲಿ ವಶಕ್ಕೆ ಪಡೆದಿದ್ದ ಮಾದಕ ವಸ್ತುಗಳಾದ ಸುಮಾರು ಒಟ್ಟು 40 ಕೆಜಿ 840 ಗ್ರಾಂ ಗಾಂಜಾ ಹಾಗೂ 860 ಗ್ರಾಂ MDMA ಹಾಗೂ ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಲಾಗಿತ್ತು. ಅಲ್ಲದೆ ಕೆಜಿಎಫ್ ಜಿಲ್ಲಾ ಪೊಲೀಸರು 28 ಪ್ರಕರಣಗಳಲ್ಲಿ ಒಟ್ಟು 17 ಲಕ್ಷ ಮೌಲ್ಯದ 29 ಕೆಜಿ ಗಾಂಜಾವನ್ನ ನಾಶ ಮಾಡಲಾಯಿತು. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ನಾಶ. ಹೊಸಕೋಟೆ ಕೈಗಾರಿಕಾ ಪ್ರದೇಶದ ಸೆಂಚುರಿ ರಿಫೈನರಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಾಶ ಮಾಡಲಾಯಿತು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ತುಮಕೂರು ಜಿಲ್ಲೆಯಲ್ಲಿ ಮಲಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ಇರುವ ಆರೋಪ ಕೇಳಿಬಂದಿದೆ. ಬೆಸ್ಕಾಂ ಇಂಜಿನಿಯರ್ ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸಿದ ಆರೋಪ ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಿರುವ ಆರೋಪ ಕೇಳಿಬಂದಿದೆ. ಬೆಸ್ಕಾಂ ಎಂಜಿನಿಯರ್ ಕಾರ್ಮಿಕರಿಂದ ಬರಿಗೈಲಿ ಮಲ ಬಾಚಿಸಿದ ಆರೋಪ ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ತುಮಕೂರಿನ ಕೆಇಬಿ ಇಂಜಿನಿಯರ್ ಸಂಘದ ಆವರಣದಲ್ಲಿ ಘಟನೆ ನಡೆದಿದ್ದು, ಕೆಇಬಿ ಅಧಿಕಾರಿಗಳು ಇಂಜಿನಿಯರ್ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಒತ್ತಾಯಿಸಿದ್ದಾರೆ. 4 ದಲಿತ ಕಾರ್ಮಿಕರನ್ನ ಮಲಹೊತ್ತು ಸಾಗಿಸಲು ನಿಯೋಜನೆ ಮಾಡಲಾಗಿದ್ದು, ತುಮಕೂರಿನ ನಂದೀಶ್, ಅರುಣ, ಮಧುಗಿರಿ ಮೂಲದ ಮೂರ್ತಿ ನಾಯಕ, ನವೀನ್ ಎಂಬ ಕಾರ್ಮಿಕರು ಬರಿಗೈಯಲ್ಲಿ ಮಲ ಬಾಚಿದ್ದಾರೆ ಎನ್ನಲಾಗಿದೆ. ಬರಿ ಮೈನಲ್ಲಿ ಶೌಚಗುಂಡಿಯ ಮಲಹೊತ್ತು ಟ್ರ್ಯಾಕ್ಟರ್ಗೆ ತುಂಬಲಾಗಿದ್ದು, ಕೆಇಬಿ ಇಂಜಿನಿಯರ್ಸ್ ಸಂಘದಿಂದ ಮಲ ಬಾಚಲು ನಿಯೋಜಿಸಿರುವುದಾಗಿ ತಿಳಿದು ಬಂದಿದೆ. ಇಂಜಿನಿಯರ್ ಒಬ್ಬರು ನಮಗೆ ಈ ಕೆಲಸ ಹೇಳಿದ್ದಾರೆ, 3 ದಿನಗಳಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ದಲಿತ ಕಾರ್ಮಿಕರು ಹೇಳಿದ್ದಾರೆ. ತುಮಕೂರು ಟೌನು ಕೆಇಬಿ ಇಲಾಖೆ ಏನಿದೆ, ಕೆಇಬಿ ಇಲಾಖೆ ಕಾರ್ಮಿಕರೆಲ್ಲ ಸೇರಿ ಒಂದು ಚೌಟ್ರಿ ಮಾಡ್ಕೊಂಡಿದ್ದಾರೆ, ಕೆಇಬಿ ಚೌಟ್ರಿ ಅಂತೇಳಿ. ಆ ಕೆಇಬಿ ಚೌಟ್ರಿ ಪಿಟ್ ಏನಾಗಿದೆ, ಫುಲ್ ತುಂಬಿದ ನಂತರ ಏನು ಮಾಡಿದ್ದಾರೆ, SC ಸಮುದಾಯದ 3 ಜನ ಕಾರ್ಮಿಕರು, ಅಮಾಯಕ ಬಡ ಕಾರ್ಮಿಕರನ್ನ ಮಣ್ಣು ಬನ್ನಿ ತುಂಬಿ ಅಂತ ಹೇಳಿ ಇಲ್ಲಿ ಶೌಚಾಲಯ ತುಂಬಿಸ್ಬಿಟ್ಟಿದ್ದಾರೆ. ತುಂಬಿಸಿ ಅದು ಅವ್ರಿಗೆ ಯಾವುದೇ ಭದ್ರತೆ ಅಥವಾ ಕೈಗೆ ಯಾವುದಾದ್ರೂ ಗ್ಲೌಸು ಎಂಥದ್ದು ಕೊಟ್ಟಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಸುತ್ತೋಲೆನೇ ಇದೆ, SC ST ಸಮುದಾಯಗಳನ್ನು ಅಥವಾ ಇನ್ನಿತರ ಯಾವುದೇ ಸಮುದಾಯಗಳನ್ನಾಗಲಿ ಬಳಸಿ ಶೌಚಾಲಯನ ಅಂದರೆ ಮನುಷ್ಯನಿಂದ ಎತ್ತಬಾರ್ದು ಅಂತೇಳಿ, ಯಂತ್ರೋಪಕರಣಗಳನ್ನು ಬಳಸಿ ಎತ್ತಿ ಅಂತೇಳಿ. ಆದರೆ ಇವನು ಯಾರೋ ಕೆಇಬಿ ಇಲಾಖೆಯ AEEನೋ ಅಥವಾ ಇಂಜಿನಿಯರೋ ಯಾರೋ ಅಯೋಗ್ಯ ಏನು ಮಾಡಿದ್ದಾನೆ, ಈ ಅಮಾಯಕರನ್ನ 3 ಜನ ಅಮಾಯಕರು ಕಾರ್ಮಿಕರು ಮತ್ತು ST ಸಮುದಾಯದ ಟ್ರಾಕ್ಟರ್ ಡ್ರೈವರು, ಈ 4 ಜನನೂ SC ST ಸಮುದಾಯದವ್ರನ್ನ ಬಳಸ್ಕೊಂಡು ಇವತ್ತು ಕೈಯಿಂದ ಶೌಚಾಲಯನ ಪಿಟ್ಗುಂಡಿನ ಎತ್ಸಿರ ಅಂತ ಕೆಲಸನ ಮಾಡಿದ್ದಾರೆ. ನಾವು ಇಲ್ಲಿ ಹಾದು ಹೋಗ್ಬೇಕಾದ್ರೆ ನೋಡಿದೆ, ನನಗೆ ಕಣ್ಣಲ್ಲಿ ನೀರು ತುಂಬ್ಕತ್ತು. ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ, ಶೌಚಾಲಯನೆಲ್ಲ ಕೈಗೆ, ಹೊಟ್ಟೆಗೆ, ಮಗುಕ್ಕೆ, ಕಾಲ್ಗೆ ಎಲ್ಲ ಬೆಳ್ಕೊಂಡಿದ್ದಾರೆ. ಎಲ್ಲ ಬೆಳ್ಕೊಂಡು ಅವ್ರು ಎತ್ತುತ್ತಾರದು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಇಂಥ ಕಾಲದಲ್ಲೂ ಕೂಡ ಇನ್ನೂ ಇಂಥ ಪದ್ಧತಿ ಐತೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇನ್ನಿತರ ಸಂಬಂಧಪಟ್ಟ ಯಾವ ಇಲಾಖೆ ಆಗಿರ್ಬೋದು ಕಳ್ಕೊಳ್ತದೆ. ಇವತ್ತು ಉಪಮುಖ್ಯಮಂತ್ರಿಗಳ ತವರಲ್ಲೇ ಇಂಥ ಇದನ್ನ ನಾವು ಕಂಡಾಗ ಅಧಿಕಾರಿಗಳು ಯಾವ ರೀತಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಣ್ಬಿಟ್ಟು ನೋಡ್ಬೇಕಾಗಿದೆ.
ಅವ್ರ ಪರಿಸ್ಥಿತಿ ನೋಡಿದ್ರೆ 100% ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ. ಮಾನ್ಯ ಗೃಹ ಸಚಿವರು ಮತ್ತೆ DCM ಮತ್ತೆ ಸರ್ಕಾರದ ಮುಖ್ಯಮಂತ್ರಿ, ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ಗಳು ಏನಿದ್ದೀರಾ, ದಯಮಾಡಿ ಇಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿರೋದನ್ನ ಅಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಾಳಬೇಕು. ಯಾರು AWE ಮತ್ತೆ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರ ಮೇಲೆ, ಮತ್ತೆ ಈ ಕಾರ್ಮಿಕರು ಏನು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ವಿಚಾರಿಸಿದಾಗ ತುಂಬಾ ಅಮಾಯಕರು ಅಂದ್ರೆ ತುಂಬಾ ಅಮಾಯಕರು. ಒಬ್ಬ ಲಂಬಾಣಿ ಇದ್ದಾನೆ, ಒಬ್ಬ SC ಸಮುದಾಯದ ಮಾದಿಗ ಸಮುದಾಯ ಇದ್ದಾನೆ, ಇನ್ನೊಬ್ಬ ST ಸಮುದಾಯದ ಡ್ರೈವರ್ ಇದ್ದಾನೆ. ಇಂಥ ಅಮಾಯಕರನ್ನ ಬಳಸ್ಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅಟ್ರಾಸಿಟಿ ಕಾಯ್ದೆ ಕ್ರಮ ತಗೊಂಡು ಇವ್ರೇನ್ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ. ಇನ್ನು ಮಣ್ಣು ತುಂಬಲೆಂದು ಕರೆ ತಂದರೂ ಇಲ್ಲಿಗೆ ಬಂದು ನೋಡಿದಾಗ ಶೌಚಗುಂಡಿ ಎಂದು ತಿಳಿಯಿತು. ಹೊಟ್ಟೆಪಾಡಿಗಾಗಿ ಒಪ್ಪಿಕೊಂಡು ಈ ಕೆಲಸ ಮಾಡ್ತಿದ್ದೇವೆ. ಈ ಕೆಲಸ ಮಾಡಬಾರದು ಎಂದು ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಇಂತಹ ಕೆಲಸಕ್ಕೆ ಕರೆದರೆ ಹೋಗೋದಿಲ್ಲ ಎಂದು ಕಾರ್ಮಿಕರು ಹೇಳಿದ್ದಾರೆ. ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಇಂತಹ ಘಟನೆ ನಡೆದಿತ್ತು. ಬಾಲಕಾರ್ಮಿಕನಿಂದ ಶೌಚಗುಂಡಿಯ ಮಲ ಸ್ವಚ್ಛಗೊಳಿಸಲಾಗಿತ್ತು. ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಹೋರಾಟದ ಫಲವಾಗಿ ಪ್ರಕರಣ ದಾಖಲಾಗಿತ್ತು. ಇದೀಗ ತುಮಕೂರು ನಗರದಲ್ಲೇ ಇಂತಹ ಅನಿಷ್ಟ ಪದ್ಧತಿ ಬೆಳಕಿಗೆ ಬಂದಿದೆ. ಘಟನೆಯ ಬಗ್ಗೆ ಮಾಹಿತಿ ಕೊಟ್ಟರೂ ಸ್ಥಳಕ್ಕೆ ಬಾರದೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಒತ್ತಾಯಿಸಿದ್ದಾರೆ. ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡಬೇಕಾದ್ರೆ ಮಾಮೂಲಿ ಶೌಚಾಲಯದಿಂದ ಫಿಟ್ಟಿನ ಮಣ್ಣು ಏನಿದೆ ಅಲ್ಲಿ ಆಚೆಡೆ ಹಾಕಿದ್ರು, ಆ ಆಚೆಡೆ ತೆಗ್ದು ಟ್ಯಾಟಲ್ ತುಂಬ್ತಿದ್ವಿ. ಅವರು ನಮ್ಮ ಸರ್ ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆಡೆ ಹಾಕಿದ್ವಿ, ಅದನ್ನು ಟ್ಯಾಟಲ್ ತುಂಬ್ತಿದ್ವಿ ಸರ್. ಸರ್ ತೆಗ್ದು ಆಚೆ ಆಗಿರೋ ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್, ಅದೇನು ಅಂತ ಸರ್. ಅದು ನಮ್ದೇನು ಸರ್ ಹೊಟ್ಟೆ ಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಗು ಚಿಕ್ಕ ಮಕ್ಕಳು ಸರ್. ನಮಗೆ ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿತ್ತು ಸರ್? ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್, ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ ಗುಂಡಿದು ಟಾಯ್ಲೆಟ್ ಸರ್? ಯಾಕೆಂತ ನನಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಮಣ್ಣು ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ ಸರ್. ಯಾವತ್ತೂ ಈಗ ಕೆಲಸ ಮಾಡಿ ನಾವು ಕೆಲಸ ಮಾಡೋರು ಸರ್, ನಾವು ಯೂಶಲಿ ಕೆಲಸ ಮಾಡೋರು ಸರ್ ತುಮಕೂರಲ್ಲೇ ಕೆಲಸ ಮಾಡೋರು ನಾವು. ನಮ್ಗೆ ಗೊತ್ತಿರಲಿಲ್ಲ ಸರ್ ಇದು ಫಿಟ್ ಮಣ್ಣು ನಾವ್ಯಾವುದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇದ್ದಲ್ಲ ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ ಸರ್. ಸತೀಶ್ CTV ನ್ಯೂಸ್ ತುಮಕೂರು. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮುಸ್ಲಿಮರು ಮೊಹರಂ ಕಡೆಯ ದಿನವನ್ನ ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ಆಚರಿಸಿದರು. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮುಸ್ಲಿಮರು ಮೊಹರಂ ಕಡೆಯ ದಿನವನ್ನ ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ಆಚರಿಸಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಬಾಬಯ್ಯನ ಹಬ್ಬ ಎಂದು ಪ್ರಸಿದ್ಧಿ ಹೊಂದಿರುವ ಮೊಹರಂ ಹಬ್ಬವನ್ನ ಹಲವು ಕಡೆ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸಂಭ್ರಮದಿಂದ ಆಚರಿಸುತ್ತಾರೆ. ಮೊಹರಂ ಹಬ್ಬ ಇಸ್ಲಾಂ ಧರ್ಮದ ಹೊಸ ವರ್ಷವಾಗಿದ್ದು ಕೋಮು ಸೌಹಾರ್ದತೆಯ ಪ್ರತೀಕವಾಗಿದೆ. ಪ್ರವಾದಿ ಹಜರತ್ ಮಹಮ್ಮದ್ ಪೈಗಂಬರವರ ಮೊಮ್ಮಕ್ಕಳಾದ ಹಜರತ್ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಹೋರಾಡಿ ಯುದ್ಧದಲ್ಲಿ ಹುತಾತ್ಮರಾದ ಹಿನ್ನೆಲೆಯಲ್ಲಿ ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಜನರಲ್ಲಿ ಜನಜಾಗೃತಿ ಮೂಡಿಸಲು ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಕಳೆದ 10 ದಿನಗಳಿಂದ ಹಸ್ತಗಳನ್ನು ಪೂಜೆಗಿಟ್ಟು ಪ್ರಾರ್ಥನೆ ಮಾಡಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಹಸ್ತ, ತ್ರಿಶೂಲ, ಕುದುರೆ ಮೂರ್ತಿಯ ಭವ್ಯ ಮೆರವಣಿಗೆ ಮುಖ್ಯ ರಸ್ತೆಗಳಲ್ಲಿ ನಡೆಯಿತು. ರಸ್ತೆಗಳ ಇಕ್ಕೆಲೆಗಳ ಮನೆಗಳ ನಾಗರಿಕರು ಹೂವು, ಮಂಡಕ್ಕಿ, ಸುಗಂಧ ದ್ರವ್ಯ, ಹಣ್ಣು, ತೆಂಗಿನಕಾಯಿ ಹಾಗೂ ಸಿಹಿಯನ್ನ ಸಮರ್ಪಿಸಿ ಭಾವೈಕ್ಯತೆ ತೋರುತ್ತಿದ್ದ ದೃಶ್ಯಗಳು ಕಂಡುಬಂದವು. ನಗರದ ಊರು ಮುಂದೆ ವೆಂಕಟಗಿರಿ ಕೋಟೆ, ಸೊನ್ನಶೆಟ್ಟಿಹಳ್ಳಿ, ಟಿಪ್ಪು ನಗರ, ಅಗ್ರಹಾರ, ಮೆಹಬೂಬ್ ನಗರ, ಶಾಂತಿನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ವರ್ಷದಂತೆ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳಲು ಶ್ರದ್ಧಾಭಕ್ತಿಯಿಂದ ಅಗ್ನಿಕುಂಡಗಳ ಮೇಲೆ ನಡೆದರು. ಅಗ್ನಿಕುಂಡದಲ್ಲಿ ಉಪ್ಪು ಮತ್ತಿತರ ಪದಾರ್ಥಗಳನ್ನು ಹಾಕಿ ತಮ್ಮ ಹರಕೆಗಳನ್ನು ತೀರಿಸಿಕೊಂಡರು. ಬಾಬಯ್ಯನ ಹಬ್ಬದ ಅಂಗವಾಗಿ ಹುಲಿ ವೇಷಧಾರಿಗಳು ಕಪ್ಪು ಬಣ್ಣ ಬಳಿದುಕೊಂಡು ಕುಣಿದು ಕುಪ್ಪಳಿಸಿ ತಮ್ಮ ಹರಕೆ ತೀರಿಸಿದರು. ಯುವಕರು ತಮಟೆ ವಾದ್ಯಕ್ಕೆ ತಕ್ಕಂತೆ ನೃತ್ಯ ಮಾಡಿ ಸಂತಸ ಪಟ್ಟರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.
ಮಹಿಳೆಯರಿಗೂ ಸಮಾನ ಸ್ವಾತಂತ್ರ್ಯ ಮತ್ತು ಅವಕಾಶಗಳನ್ನ ನೀಡಬೇಕು, ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಎಂದು ನಗರಾಭಿವೃದ್ಧಿ ಸಚಿವ ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ನಂಜನಗೂಡು ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನ್ನನ್ನು ನೇಮಕ ಮಾಡಿರುವುದು ತಾತ್ಕಾಲಿಕವಾಗಿದೆ. ಸಚಿವನಾದ ಮೇಲೆ ನಂಜನಗೂಡಿನಲ್ಲಿ ಮೊದಲ ಕಾರ್ಯಕ್ರಮ ಇದಾಗಿದ್ದು, ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರು ಹೋರಾಟ ನಡೆಸಿದ್ರು. ಈ ಮಹನೀಯರು ಲಿಂಗ ತಾರತಮ್ಯ ಮಾಡಬಾರದು, ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು ನೀಡಬೇಕು, ಸ್ತ್ರೀ ಸ್ವಾತಂತ್ರ್ಯ ಮುಖ್ಯ ಎಂದು ಅಂಬೇಡ್ಕರ್ ಸಂವಿಧಾನದಲ್ಲಿ ಮಹಿಳೆಯರಿಗಾಗಿ ಹಕ್ಕುಗಳನ್ನು ನೀಡಿದ್ದಾರೆ ಎಂದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಸಮಾಜದಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಮಹಿಳೆಯರ ಅಭಿವೃದ್ಧಿಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಂಡಿದೆ. ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿದ್ದೀರಿ. ಅಧಿಕಾರ ಇರಲಿ ಇಲ್ಲದಿರಲಿ ಶಾಶ್ವತವಾಗಿ ತಮ್ಮ ಕೆಲಸವನ್ನ ಮಾಡುತ್ತೇನೆ ಎಂದರು. ನೀವೆಲ್ಲರೂ ಕೂಡ ಗೌರವಿಸುವಂಥ ಕೆಲಸವನ್ನ ಇವತ್ತು ಮಾಡಬೇಕು ಅನ್ನೋದನ್ನ ಇವತ್ತು ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಇವತ್ತಿನ ದಿವಸ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು, ಅವತ್ತಿನ ನಮ್ಮ ಅಧ್ಯಕ್ಷ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೂಡಿ ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನದ ಮೂಲಕ ರಚನೆ ಆಗಿರುವಂತಹ 5 ಗ್ಯಾರಂಟಿಗಳು, ಭಾಗ 4ರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವೇನು ಹೇಳ್ತೀವಿ, ಅದರ ಮೂಲಕ ರಚನೆ ಆಗಿರುವಂಥ 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಗ್ಯಾರಂಟಿ ಸಮಿತಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜೊತೆಗೆ ನಿಮ್ಮೆಲ್ಲರ ಒಂದು ಸಹಾಯದಿಂದ, ನಿಮ್ಮೆಲ್ಲರ ಒಂದು ಪ್ರಾಮಾಣಿಕ ಸೇವೆಯಿಂದ ಇವತ್ತು ಅವರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ. ನಂತರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಮಾತನಾಡಿ, ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಘೋಷವಾಕ್ಯದೊಂದಿಗೆ ನಾವು ಮಹಿಳಾ ದಿನಾಚರಣೆಯನ್ನ ಆಚರಿಸೋಣ. ಗ್ರಾಮ ಪಂಚಾಯಿತಿಯಿಂದ ಸಂಸತ್ವರೆಗೂ ಮಹಿಳೆಯರು ಹೋಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಮಾತ್ರ ಸಾಧ್ಯ. ಮಹಿಳೆಯರು ಶಕ್ತಿಯ ಸಂಕೇತವಾಗಿದ್ದಾರೆ. ಮಹಿಳೆಯರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿ ಹೋರಾಟ ಮಾಡಬೇಕು. ಮಹಿಳೆಯರನ್ನ ಮೇಲೆತ್ತಲು ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಿದ್ದೇವೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ಸವಿತಾ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಹಾಗೂ ಆರೋಪಿ ನಾಗರಾಜ್ ಬಂಧನಕ್ಕೆ ಒತ್ತಾಯಿಸಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ನಡೆಸಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರವಿರವರಿಗೆ ಮನವಿ ಸಲ್ಲಿಸಿದರು. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ಸವಿತಾ ಮೇಲೆ ನಡೆದಿರುವ ಹಲ್ಲೆಯನ್ನ ಖಂಡಿಸಿ ಹಾಗೂ ಆರೋಪಿ ನಾಗರಾಜ್ ಬಂಧನಕ್ಕೆ ಒತ್ತಾಯಿಸಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರವಿರವರಿಗೆ ಮನವಿ ಸಲ್ಲಿಸಿತು. ಈ ವೇಳೆ ಮಾತನಾಡಿದ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್, ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕ್ರಮವು ಖಂಡನೀಯವಾಗಿದ್ದು, ಕೂಡಲೇ ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಸೊಸೈಟಿ ಅಧ್ಯಕ್ಷ ಅಣ್ಣಿಹಳ್ಳಿ ನಾಗರಾಜ್ ಪಿಡಿಒ ಸವಿತಾ ವಿರುದ್ಧ ನಿಂದಿಸಿದ್ದ ಆರೋಪಿ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳುವುದಲ್ಲದೆ ಪಿಡಿಒಗೆ ಸೂಕ್ತವಾದ ಭದ್ರತೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಾನೂನು ಹಾಗೂ ಸರ್ಕಾರದ ನಿಯಮಾನುಸಾರ ಕಾರ್ಯನಿರ್ವಹಿಸುತ್ತಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಏಕಾಏಕಿ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿಗಳ ಮೇಲೆ ಹಲ್ಲೆ ಪ್ರಕರಣಗಳು ಆಗಾಗ್ಗೆ ನಡೆಯುತ್ತಲೇ ಇವೆ. ಅನೇಕ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳ ದಬ್ಬಾಳಿಕೆ, ದೌರ್ಜನ್ಯಗಳು ಹಾಗೂ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವುದು, ಅಗೌರವ ತೋರುವುದು ಹೀಗೆ ಅನೇಕ ಅಹಿತಕರ ಘಟನೆಗಳು ನಡೆಯುತ್ತಲೇ ಇವೆ. ಇದರಿಂದಾಗಿ ನಿತ್ಯ ಆತಂಕದಲ್ಲಿಯೇ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಿಡಿಒಗಳ ಕೆಲಸದ ಮೇಲೆ ಅನಗತ್ಯ ಹಸ್ತಕ್ಷೇಪ, ಅಡ್ಡಿಪಡಿಸುವುದು ಹೀಗೆ
ನಡೆದುಕೊಳ್ಳೋದ್ರಿಂದ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುತ್ತಿದೆ. ಸರ್ಕಾರ ಕೂಡಲೇ ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಹಾಗೂ ಇಂತಹ ಪ್ರಕರಣಗಳು ಮುಂದೆ ನಡೆಯದಂತೆ ಎಚ್ಚರಿಕೆ ವಹಿಸುವಂತೆ ಮಹೇಶ್ ಕುಮಾರ್ ಆಗ್ರಹಿಸಿದರು. ಕೋಲಾರ ತಾಲೂಕು ಹಳ್ಳಿಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸವಿತಾರವರ ಮೇಲೆ ಅದೇ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಮಾಜಿ ಸದಸ್ಯರು ನಾಗರಾಜ್ ಮತ್ತು ಅವರ ಸಂಗಡಿಗರು ಸೇರ್ಕೊಂಡು 20ನೇ ತಾರೀಕು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಮಾನಸಿಕ ಹಿಂಸೆ ನೀಡಿರ್ತಾರೆ. ಅದರ ವಿರುದ್ಧ ನಮ್ಮ ಸಂಘದ ಗಮನಕ್ಕೆ ಮೇಡಮ್ ಅವರು ಸವಿತಾರವರು ವಿಡಿಯೋ ಮತ್ತೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ನಾವು ಮತ್ತೆ PDO ಅವರು ಕೋಲಾರ ರೂರಲ್ ಸ್ಟೇಷನ್ಗೆ ಹೋಗಿ 20ನೇ ತಾರೀಕು ದೂರನ್ನು ನೀಡ್ತೀವಿ. ಅದಾದ ನಂತರ FIR ಆಗತ್ತೆ. FIR ಆದ್ಮೇಲೆ ಅವರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಇದುವರೆಗೂ ಅರೆಸ್ಟ್ ಮಾಡಿಲ್ಲ, 5 ದಿವಸ ಆಗಿದೆ. ನಾವು ಅನೇಕ ಬಾರಿ ಕೇಳಿದಾಗ ಯಾವುದೇ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಆಮೇಲೆ ನಮ್ಮ CO ಸಾಹೇಬರ ಗಮನಕ್ಕೆ ತಂದು ವಿಚಾರವನ್ನ ಈಗ ಪ್ರತಿಭಟನೆ ಮಾಡಿ, ಎಲ್ಲರೂ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಮಾನ್ಯ ಸಚಿವರ ಗಮನಕ್ಕೆ ಈ ರೀತಿಯಾಗಿದೆ. ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲಿ ಸಿಕ್ಕಿಲ್ಲ. ಆದ್ರಿಂದ ಭಯಮುಕ್ತ ವಾತಾವರಣದಲ್ಲಿ ಅವರು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮತ್ತು ವಿಶೇಷವಾಗಿ ಕಾನೂನು ರಚಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ನಾವು ಕೋರ್ತಾ ಇದ್ದೀವಿ. ಈಶ್ವರ್, CTV ನ್ಯೂಸ್, ಕೋಲಾರ. ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಶ್ರೀ ಯೋಗಿ ನಾರಾಯಣ ತಾಲೂಕು ಬಲಿಜ ಸಂಘದಿಂದ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಶ್ರೀ ಯೋಗಿ ನಾರಾಯಣ ತಾಲೂಕು ಬಲಿಜ ಸಂಘದಿಂದ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭಾ ಸದಸ್ಯ PC ಮೋಹನ್ ಮಾತನಾಡಿ, ಜೀವನದಲ್ಲಿ ವಿದ್ಯಾದಾನಕ್ಕಿಂತ ಬೇರೆ ದಾನ ಯಾವುದೂ ಇಲ್ಲ. ಸಮಾಜದಲ್ಲಿ ವಿದ್ಯಾವಂತ ಮಕ್ಕಳಿಗೆ ಸನ್ಮಾನ ಮಾಡುವುದಕ್ಕಿಂತ ಉತ್ತಮ ಕೆಲಸ ಬೇರೊಂದಿಲ್ಲ. ಒಮ್ಮೆ ಪಡೆದ ವಿದ್ಯೆ ಎಂದಿಗೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ವಿದ್ಯೆಯು ಇಡೀ ಮನೆಗೆ, ಸಮುದಾಯಕ್ಕೆ, ಸಮಾಜಕ್ಕೆ ಉತ್ತಮ ಹೆಸರು ಮತ್ತು ಕೀರ್ತಿ ತರುತ್ತದೆ ಎಂದರು. ಅದಾದ ಮೇಲೆ ಯಾಕೆಂತಂದರೆ ನರಸಿಂಹಯ್ಯನವರು ನ್ಯಾಷನಲ್ ಹೈಸ್ಕೂಲಿನಲ್ಲಿ ಬೆಂಗಳೂರಿನಲ್ಲೇ ಇರ್ತಿದ್ರು ಅವರು. ಯಾಕೆಂದರೆ ನಾನು ಕೂಡ ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದ್ದು. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ನಮಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ಇವತ್ತು ನಾವು ಒಂದು ಹೂನಾರ ಹಾಕುವಂಥ ಅವಕಾಶವನ್ನು ಕೂಡ ತಾವೆಲ್ಲರೂ ಮಾಡಿಕೊಟ್ವಿ. ಅದಾದ ಮೇಲೆ ಇಲ್ಲಿ ಸ್ಟೇಜಿಗೆ ಬಂದರೆ ಮಕ್ಕಳನ್ನ ನೋಡಿದ್ರೆ ಅದೇ ಶಾಲೆಯಲ್ಲಿ ನಾನು ಆ ಕಾಲದಲ್ಲಿ ಅಲ್ಲಿ ಕೂತಿದ್ದು ಕೂಡ ನನಗೆ ಒಂದು ಕಾಲದಲ್ಲಿ ಅದು ಕೂಡ ಜ್ಞಾಪಕ ಬಂತು ಅಂತ ಹೇಳ್ತಾ, ಇವತ್ತು ಏನು ಗೌರಿಬಿದನೂರು ತಾಲೂಕಿನ ಬಲಿಜ ಸಂಘದ ಎಲ್ಲ ಪ್ರಮುಖರು ನನ್ನ ಹತ್ರ ಬಂದು ಈ ತರಹ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಳ್ತೀನಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನೊಂದು ವಿದ್ಯಾದಾನಕ್ಕಿಂತ ಇನ್ಯಾವುದೇ ಒಂದು ದೊಡ್ಡ ದಾನ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ ಇಲ್ಲಿ. ಒಂದು ಕಾಲದಲ್ಲಿ ಮನೆಯಲ್ಲಿ ಯಾರನ್ನ ಒಂದು ಹೆಣ್ಣು ಮಗುಗೆ ಒಂದು ಹುಡುಗ ನೋಡ್ಬೇಕಂತ ಹೇಳಿದ್ರೆ ಡಾಕ್ಟ್ರು ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ ಅವ್ರು ಹೋಗಿ ಲಕ್ಷ್ಮೀಪುತ್ರನ ಹುಡುಕ್ತಿದ್ರು. ಅವ್ರೇನು ದೊಡ್ಡ ಬಿಸ್ನೆಸ್ ಮ್ಯಾನ ಏನು ಅಂತ ಹೇಳಿ ಹುಡುಕ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಇವಾಗ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು ಅಂತ ಹೇಳಿ ಹೇಳ್ತಾರೆ. ಕಾಲ ಬದಲಾವಣೆ ಆಗಿದೆ. ಅದ್ರ ಜೊತೆಗೆ ಇವತ್ತು ವಿದ್ಯೆಯ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ಕೂಡ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ 2A ಇದ್ದ ಮೀಸಲಾತಿಯನ್ನ 3A ಮೀಸಲಾತಿಯಾಗಿ ಕಲ್ಪಿಸಿದ್ದರಿಂದ ಇಂದು ಸಮುದಾಯದ ಮಕ್ಕಳು ವೈದ್ಯಕೀಯ, ಎಂಜಿನಿಯರಿಂಗ್ ನಂತಹ ಉನ್ನತ ವಿದ್ಯಾಭ್ಯಾಸ ಪಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು. ನಿವೃತ್ತ ಇಸ್ರೋ ವಿಜ್ಞಾನಿ ಮೋದಗಲ ನರಸಿಂಹಲು, ಜಯದೇವ ಆಸ್ಪತ್ರೆ ಹೃದಯ ತಜ್ಞ ಡಾಕ್ಟರ್ ನಟರಾಜು ಶೆಟ್ಟಿ, ಕೋಲಾ ಆನಂದ್, ರಾಮಲಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ 125 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು.
ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದ ಭೂ ವಿವಾದದ ಹಿನ್ನೆಲೆಯಲ್ಲಿ ಗುರುವಾರ ಜೆಡಿಎಸ್ ಮುಖಂಡ ಹೂಡಿ ವಿಜಯ್ ಕುಮಾರ್ ನೇತೃತ್ವದ ನಿಯೋಗ ಕೋಲಾರ SP ಮತ್ತು AC ಅವರನ್ನ ಭೇಟಿ ಮಾಡಿ ಮಾಜಿ ಶಾಸಕ KS ಮಂಜುನಾಥ್ ಗೌಡ ವಿರುದ್ಧ ದೂರು ನೀಡಿದರು. ಬಳಿಕ ಮಾತನಾಡಿದ ಹೂಡಿ ವಿಜಯ್ ಕುಮಾರ್, ಖಾಸಗಿ ಆಸ್ತಿಯನ್ನ ಸರ್ಕಾರಿ ಶಾಲೆಯ ಭೂಮಿ ಒತ್ತುವರಿ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಮಂಜುನಾಥ್ ಗೌಡರು ಆರೋಪಿಸುತ್ತಿದ್ದಾರೆ. ಬುಧವಾರ ಅಗಲಕೋಟೆಯ ವಿವಾದಿತ ಸ್ಥಳಕ್ಕೆ ತೆರಳಿ ಗ್ರಾಮಸ್ಥರನ್ನ ಎತ್ತಿಕಟ್ಟುವ ಜೊತೆಗೆ ಸುಮಾರು 1 ಕಿಲೋಮೀಟರ್ ಉದ್ದದ ಫಿನಿಶಿಂಗ್ ನಾಶಪಡಿಸಿದ್ದಾರೆ. ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಗಲಕೋಟೆಯ ಸುಮಾರು 300 ಎಕರೆ ಜಮೀನನ್ನು ಬಿಲ್ಡರ್ ಗಂಗಾಧರ್ ಎಂಬುವರು ಶ್ರೀನಿವಾಸುಲು ಅವರಿಂದ ಖರೀದಿಸಿದ್ದಾರೆ. ಆದರೆ ಇದರಲ್ಲಿ 50 ಎಕರೆ ಸರ್ಕಾರಿ ಶಾಲೆಯ ಭೂಮಿ ಒತ್ತುವರಿಯಾಗಿದೆ ಎಂದು ಮಂಜುನಾಥ್ ಗೌಡ ಕಳೆದ 6 ತಿಂಗಳಿನಿಂದ ಪದೇ ಪದೇ ಆರೋಪ ಮಾಡುವ ಮೂಲಕ ತೇಜೋವಧೆ ನಡೆಸುತ್ತಿದ್ದಾರೆ ಎಂದು ವಿಜಯ್ ಕುಮಾರ್ ದೂರಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
2028 ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಗೆದ್ದರೆ ಅವರ ಮನೆ ಬಾಗಿಲಲ್ಲಿ ವಾಚ್ಮೆನ್ ಕೆಲಸ ಮಾಡಲು ಸಿದ್ಧ. ಪ್ರದೀಪ್ ಸೋತರೆ ಕುಮಾರಣ್ಣನ ಮನೆ ಮುಂದೆ ವಾಚ್ಮನ್ ಕೆಲಸ ಮಾಡುವಿರಾ? ಗಂಡಸಾಗಿದ್ರೆ ಸವಾಲು ಸ್ವೀಕರಿಸಿ ಎಂದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ಯಲಹಂಕಕ್ಕೆ ಬಾ, ನನ್ನ ವಿರುದ್ಧ ಸ್ಪರ್ಧಿಸು ಎಂದು ಸವಾಲು. ನನ್ನ ತಂಟೆಗೆ ಬಂದರೆ ಹುಷಾರ್ ಎಂದು ಸುಧಾಕರ್ಗೆ ವಿಶ್ವನಾಥ್ ಎಚ್ಚರಿಕೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 3 ಸಿಎ ನಿವೇಶನ ಮಂಜೂರು ಮಾಡಿರುವ ಕ್ರಮಕ್ಕೆ ಖಂಡನೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಿಂದ ಆರೋಪ. ಕೂಡಲೇ ನಿವೇಶನ ವಾಪಸ್ಸಿಗೆ ಮುಖಂಡರ ಒತ್ತಾಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.